ಹಲೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ನನ್ನ ನಮಸ್ಕಾರಗಳು. ತಡ ಮಾಡದೆ ಡೈರೆಕ್ಟ್ ಮ್ಯಾಟರ್ಗೆ ಬಂದು ಬಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ವಾರದ ಬಿಗ್ ಬಾಸ್ ಮನೆಯೇ ಕ್ಯಾಪ್ಟನ್ಸಿ ಕಂಟೆಂಡರ್ಗಳನ್ನ ಆಯ್ಕೆ ಮಾಡಲು ಜೋಡಿಗಳನ್ನ ಮಾಡುವುದರ ಮೂಲಕ ಕಾಲಕಾಲಕ್ಕೆ ಒಂದೊಂದು ಟಾಸ್ಕ್ ಅನ್ನ ಕೊಟ್ಟಾಗ ಬಿಗ್ ಬಾಸ್ ಸ್ಪರ್ಧಿಗಳು ಆಟದಲ್ಲಿ ಭಾಗವಹಿಸಬೇಕು. ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಅನ್ನು ಆಡಿ ಅದರಲ್ಲಿ ಗೆದ್ದ ಜೋಡಿಯು ಉಳಿದ ಸೋತ ಜೋಡಿಗಳಲ್ಲಿ ಒಂದು ಜೋಡಿಯನ್ನ ಈ ವಾರದ ಕ್ಯಾಪ್ಟನ್ಸಿ ಕಂಟೆಂಡರ್ನಿಂದ ಹೊರಗಿಡಲಾಗುವುದು. ಗೆದ್ದ ಜೋಡಿಯು ಸೋತ ಜೋಡಿಗಳಲ್ಲಿ ಯಾರನ್ನ ಹೊರಗಿಟ್ಟಿರುತ್ತಾರೋ ಅವರು ಈ ವಾರ ಬಿಗ್ ಬಾಸ್ ನೀಡುವ ಮುಂದಿನ ಯಾವುದೇ ಆಟಗಳಲ್ಲಿ ಅವರು ಭಾಗವಹಿಸುವಂತಿರುವುದಿಲ್ಲ. ಇದರರ್ಥ ಸೋತ ಜೋಡಿಯು ಅಂದರೆ ಹೊರಗಿಟ್ಟ ಜೋಡಿಯು ಈ ವಾರ ಕ್ಯಾಪ್ಟನ್ಸಿ ಕಂಟೆಂಡರ್ನಿಂದ ಹೊರಗುಳಿಯುತ್ತಾರೆ. ಹೀಗೆ ಜೋಡಿಗಳನ್ನ ಮಾಡಿ ಬಿಗ್ ಬಾಸ್ ನೀಡಿದ ಮೊದಲ ಟಾಸ್ಕ್ ಅನ್ನ ಗೆದ್ದ ಮಾಳು ಮತ್ತು ರಕ್ಷಿತಾ, ಚೈತ್ರ ಮತ್ತು ರಜತ ಜೋಡಿಯನ್ನ ಆಟದಿಂದ ಹೊರಗಿರುತ್ತಾರೆ. ಇನ್ನು ಬಿಗ್ ಬಾಸ್ ನೀಡಿದ ಎರಡನೇ ಟಾಸ್ಕ್ನಲ್ಲಿ ಗೆದ್ದವರು ಯಾರೆಂದರೆ ಅದು ರಘು ಮತ್ತು ಅಶ್ವಿನಿ. ಎರಡನೇ ಟಾಸ್ಕ್ನಲ್ಲಿ ಗೆದ್ದ ರಘು ಮತ್ತು ಅಶ್ವಿನಿ ಅವರು ಮುಂದಿನ ಟಾಸ್ಕ್ಗಳಿಂದ ಹೊರಗಿಡಲು ಸೂರಜ್ ಮತ್ತು ರಾಶಿಕಲನ್ನು ಆಯ್ಕೆ ಮಾಡುತ್ತಾರೆ. ಇವರು ಈ ವಾರದ ಕ್ಯಾಪ್ಟನ್ಶಿಪ್ ಓಟದಿಂದ ಹೊರಗುಳಿಯುತ್ತಾರೆ. ಈ ವಾರ ನಾಮಿನೇಷನ್ ಆದಾಗ ರಾಶಿಕ ಮತ್ತು ಸೂರಜ್ ರವರು ಈ ವಾರದ ಆಟಗಳಲ್ಲಿ ಗೆದ್ದು ಗಿಲ್ಲಿ ಮತ್ತು ಕಾವ್ಯಲನ್ನು ಬಿಗ್ ಬಾಸ್ ಕ್ಯಾಪ್ಟನ್ಸಿ ಓಟದಿಂದ ಅವರನ್ನು ಮೊದಲು ಹೊರಗಿಡಬೇಕು ಎಂದು ಪ್ಲಾನ್ ಮಾಡಿಕೊಂಡಿದ್ದರು. ಆದರೆ ಈಗ ಗಿಲ್ಲಿ ಮತ್ತು ಕಾವ್ಯಗಿಂತ ಮೊದಲು ಬಿಗ್ ಬಾಸ್ ಕ್ಯಾಪ್ಟನ್ಸಿ ರೇಸ್ನಿಂದ ಹೊರಗೆ ಉಳಿದಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಮೀಟರ್ ಬೇಕು. ಮೀಟರ್